ಗುಂಡಿಗೆ ಚುಚ್ಚಿ ನನ್ನ ಕಾಣ್ತಾಳೆ. ಇವತ್ತು 40 4 ಲಕ್ಷ ಇದ್ದು ಕಡೆಯ ಮಾತು ಇದಕ್ಕೆ ಹೆಂಗಾಗ್ತಿದ್ರೆ ಬಿಗಿಯು. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ಎಲ್ಲರೂ ಭಾನುವಾರದ ಬಾಡೂಟ ತಿನ್ನಿ ಚೆನ್ನಾಗಿರಿ. ಯಾರು ಸಸ್ಯಾಹಾರಿಗಳಿದ್ದೀರಿ ನೀವು ಪನ್ನೀರ್ ತಿನ್ನಿ, ಒಳ್ಳೆಯದಾಗಲಿ, ಆರೋಗ್ಯವಾಗಿರಿ. ಇವಾಗ ಬೆಳಗ್ಗೆ ಎದ್ದಿದ್ದೀವಿ, 5:15ಗೆ ಅಲಾರಾಮ್ ಇಕ್ಕಿದ್ದೀನಿ. ನಮ್ಮಲ್ಲಿ ಮುಖ್ಯವಾದ ತೊಂದರೆ ಏನಂತಂದರೆ ಇದು ಅನ್ನೋದಲ್ಲ, ಯಾವುದು ಡಿಸಿಪ್ಲಿನ್, ಅದು ತುಂಬ ತೊಂದರೆ ಐತೆ. 5:15ಗೆ ಅಲಾರಾಮ್ ಬಡ್ಕೋತಾ ಇದ್ರು, ಆಫ್ ಮಾಡಿ ಮನೆ ಕತ್ತೈತೆ. ಇವಾಗ ಎದ್ದಿದ್ದೀನಿ. ಇವೊಂದು 3 ಅಕ್ಕಿ ಮೂಟೆ ಇವನ್ನ ಖಾಲಿ ಮಾಡಬೇಕು. ಈ ವಾರದ ಸ್ಟಾಕ್ ಔಟ್ ಆಗುತ್ತೆ. ನೆಕ್ಸ್ಟ್ ವಾರ ಮತ್ತೆ ಮಂಗಳವಾರ ಹೋಗಿ ನೀರು ಬಿಡಿಸ್ಕೊಂಬಂದು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಈ 3ನ ಕೊಟ್ಟು ಬರೋಣ ಬನ್ನಿ. ಒಂದು ನಾಗರಬಾವಿಲದೆ, ಇನ್ನೊಂದು ವಿಜಯನಗರದಲ್ಲಿದೆ. ಇವಾಗ 2 ಆಯ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದನ್ನ ತುಮಕೂರ್ಗೆ ಇನ್ನೂ ಕಳ್ಸೋಕ್ಕಾಗಿಲ್ಲ. 4ನೇ ದಿನ ತಗೊಂಡು ಹೋಗ್ಬಿಟ್ಟು VRL ಕಳಿಸ್ಕೊಡ್ತೀನಿ. ಭಾನುವಾರ ಎಲ್ಲರಿಗೂ ರಜೆ ವಾರ, ಆದರೆ ರಿಯಲ್ ಎಸ್ಟೇಟ್ ಸೇಲ್ಸ್ ಗೈಸ್ಗಳಿಗೆ ಇದು ಸಜೆ ವಾರ. ನಮ್ಮದು ಬೇರೆ ಟಾರ್ಗೆಟ್ ಆಗಿಲ್ಲ, ನಮ್ಮ ಮ್ಯಾನೇಜರು ಬೋಡೋದಿಲ್ಲ. ಈ ಅಕ್ಕಿ ಡೆಲಿವರಿ ಕೊಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ. ಪೀಣ್ಯದಿಂದ KR ಪುರಂಗೆ ಹೋಗೋದ್ರೊಳಗೆ ಮೈಕೈ ನೋವು ಎಲ್ಲ ಬಂದೇ ಬಿಡ್ತದಲ್ಲ. ಅಯ್ಯೋ ನಾನು ಏನು ಮಾಡಮೇ. ನಮ್ಮ ಅಪ್ಪಂಗೆ ಊರಿಗೆ ಬರ್ತೀನಿ ಅಂತಂದರೆ ಬೇಡ ಅಂತದೆ. ಅಕ್ಕಿ ಕೊಡ್ಕೊಂಡಿರುವ ಅಂತಂದರೆ ಭತ್ತ ಸಿಗಲ್ಲ ಅಂತದೆ. ಏನು ಮಾಡೋಣ ನೀವೇ ಹೇಳಿ, ಏನು ಮಾಡೋಣ. ಮೊದಲನೇ ಲೊಕೇಶನ್ಗೆ ಬಂದಿದ್ದೀನಿ. ಫೋನ್ ಮಾಡಿದ್ದೆ, ಯಾರ ಜೊತೆ ಮಾತಾಡ್ತಾಯಿದ್ರು. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ, ರೆಸ್ಪಾಂಡ್ ಮಾಡಿರಲಿಲ್ಲ. ಐ ಹೋಪ್ ಇವ್ರು ವಾಪಸ್ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಕಾಲ್ ಪಿಕ್ ಮಾಡಿದ ತಕ್ಷಣ ಅಥವಾ ಕಾಲ್ ಬ್ಯಾಕ್ ಮಾಡಿದ ತಕ್ಷಣ ಡೆಲಿವರಿ ಕೊಟ್ಬಿಟ್ಟು ನೆಕ್ಸ್ಟು ವಿಜಯನಗರದಲ್ಲಿದೆ, ಅಲ್ಲಿಗೆ ಹೋಗ್ಬಿಡ್ತೀನಿ. ಕಾಲ್ ಮಾಡಿದ್ರು ನೋಡಿ. ಹಲೋ ಮೇಡಮ್, ಅದೇ ನಮ್ಮ ಅಕ್ಕಿ ತೊಗೊಬಂದಿದ್ದೆ ಮ್ಯಾಮ್, ನಿಮ್ಮ ಲೊಕೇಶನಲ್ಲಿದ್ದೆ. ಹಾಂ ಹೌದು ಮ್ಯಾಮ್, ಹೌದು. ಓಕೆ ಫೈನ್. ಕಾಲ್ ಬ್ಯಾಕ್ ಮಾಡಿದ್ರು, ಬರ್ತಾಯಿದ್ದಾರಂತ. ಇವಾಗ ಕೊಟ್ಬಿಟ್ಟು ಅಂತ ವಿಜಯನಗರಕ್ಕೆ ಹೋಗೋಣ. ನೀವು ಕಾಲ್ ರೆಸ್ಪಾಂಡ್ ಮಾಡಿಬಿಟ್ರೆ ಭಾರಿ ಖುಷಿ ಆಯ್ತದೆ. ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಭಯ ಆಯ್ತದೆ, ಬೇಜಾರಾಯ್ತದೆ. ಇವತ್ತಿನ ಮೊದಲನೇ ಆರ್ಡರ್ ಕಂಪ್ಲೀಟ್ ಆಯಿತು. ಇವಾಗ 2ನೇ ಆರ್ಡ್ರ್ ಕಡೆ ಹೋಗ್ತಾಯಿದ್ದೀನಿ. 2ನೇ ಆರ್ಡ್ರ್ ಬಂದು ವಿಜಯನಗರದಲ್ಲಿ ಐತೆ. 2ನೇ ಆರ್ಡ್ರು ಕಂಪ್ಲೀಟ್ ಆಯಿತು. ಇವಾಗ 3ನೇ ಆರ್ಡ್ರನ್ನ ತುಮಕೂರು ಕಡೆಗೆ ಹಾಕಬೇಕು. ಬನ್ನಿ ಹಾಕುಮ್ಮ. VLR ಅವರು ಹಾಕಿಸ್ಕೊಂಡಾರ ನೋಡೋಣ. ಯಾರು ಗಾಳಿಲಿ ಒತ್ತಾಬಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ತೆಗಿತು ಅದವಳ್ಯಾರು. ಅವಳ್ಯಾರೋ ಹುಡುಗಿ ನನ್ನನ್ನೇ ತಿರುಗಿ ಪ್ರೀತು ಸುತ್ತಿ ತಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಣ್ತಾಳೆ. ಲಿರಿಕ್ಸ್ ಹಂಗೆ ಹಿಂಗೆ ಆಗ್ಬೋದು, ಆದರೆ ಭಾವನೆ ಮಾತ್ರ ಹಂಗೆ ಹಿಂಗೆ ಆಗೋದಿಲ್ಲ. ನೀನು ಹೋದ ಮೇಲೆ ಆ ಲೋಕವೆಲ್ಲ ಬರಡಾಗಿದೆ. ನಿನ್ನ ಮನಸ್ಸಿನ ಬೆಳಗಾಗಿದೆ. ಡೆಲಿವರಿ ಕೊಟ್ಟಾಯಿತು. ಇವಾಗ ನಮ್ಮ ಪ್ರವೀಣ್ ಕುಮಾರ್ ಸರ್ನಾಯಕ್ ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ನಾವು ಈ ರಾಜಗೋಪಾಲ ಸಿನಿಮಾ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಪ್ರವೀಣ್? ಏನು ಹೇಳ್ತೀರಾ? ಕಾಪಿ ಅಂತೂ ತೋರಿಸಲ್ಲ. ಈ ಥರ ಎಲ್ಲ ಮಾತಾಡಿದ್ರೆ ಅವಮಾನ ಮಾಡಬಾರ್ದು. ಇದರಲ್ಲಿ 1000 ಜನ ನೋಡ್ತಾರೆ ಇದನ್ನ. ಹೌದಾ? ಅಯ್ಯೋ, 1000 ಜನ ಇಲ್ಲಿ ನೋಡೋರು. ಯೂಟ್ಯೂಬ್ 40 ಜನ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ನೋಡ್ತಾರೆ. 40 ಜನ ಅಂದರೆ ಇವತ್ತು 40 4 ಲಕ್ಷ. ಇದ್ದು ಕಡೆಯ ಮಾತು ಇದಕ್ಕೆ ಹೆಂಗಾಗ್ತಿದ್ರೆ ಬಿಗಿಯು. ಆರಂಭ, ಭಯಂಕರ. ಅಂತ್ಯ ಬೇಡ, ಅಂತ್ಯ 4 ಮಿಲಿಯನ್ ಹೋಗ್ಬೇಕು. ವೆರಿ ಗುಡ್. ಊರಿಗೆ ಅಕ್ಕಿ ಕಳ್ಸೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. VRL ಅವ್ರನ್ನ ವಿಚಾರಿಸೋಣ ಅಂತ. ಏನು ಮಾಡಿರಿ, ಬಿಲ್ಲೆಲ್ಲ ಬೇಕಂತೆ. ಜೊತೆಗೆ ಇವತ್ತು ಭಾನುವಾರ ರಜಾ ಐತಂತೆ. ಸೊ ಇದು ಆಗೋದು ಕೆಲಸ. ಇವಾಗ ನಾವು KSRTC ಬಸ್ನ ಹಿಡಿಬೇಕು. ಟೈಮ್ 6:30. ಇವಾಗ ಕೆಲಸದಿಂದ ಮುಗಿಸ್ಕೊಂಡು ಮನೆ ಕಡೆಗೆ ಹೋಯ್ತೇವ್ನಿ. ನೋಡಿ ಸುಂದರ ಪರಿಸರ ಹೆಂಗಿದದು ಅಂತ. ಮ್ಯಾಚು ಏನಂತ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂದರೆ ಪಂಜಾಬ್ ಅಣ್ಣವರು ನಾನು ಹೆಂಗೋ ಹೊಡಿತಾರೆ ಅಂದ್ಕೊಂಡಿದ್ದೆ. ಅದು ಯಾಕೋ 49 ಅಂತ ಅವ್ರು ಯಾವಾಗ ಆಡ್ಕೊಂಡ್ರು ಅವಾಗಿಂದ ಹೊಡಿತಾ ಇಲ್ಲ. ಇಲ್ಲಿ ಕರೆಕ್ಟಾಗಿ ಕೆಲ್ಸಗಳು ಕರೆಕ್ಟಾಗಿ ಆಯ್ತಾ ಇಲ್ಲ.
ನಮ್ಮ ಮ್ಯಾನೇಜರು ಬೇರೆ ಬೈತವ್ರೆ, ಬೈಸ್ಕೊತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಏಕೆಂತಂದರೆ ತಪ್ಪಾಯ್ತಾ ಇದ್ದಾಗ ಬೈತಾರೆ, ಬೈಸ್ಕೊಳ್ಳೇಬೇಕು. ಬೇಜಾರಾಯ್ತದೆ. ಇವತ್ತು ಭಾರಿ ಖುಷಿ ಅಂದರೆ ಖುಷಿ, ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಜಾರಾಗ್ಬಿಟ್ಟು ಮನೆ ಕಡೆಗೆ ಬಂದೆ. ಆದ್ರೂ RCB ಗತ್ತಲ್ಲಿ ಗೆಲ್ತು, ಕ್ವಾಲಿಫೈರ್ ಆಗೋಯ್ತು. ಯಾಕೋ ಸೆನ್ಸ್ ಅನ್ನಿಸ್ತಾ ಇದೆ ಈ ಸಲ ಕಪ್ಪು ನಮ್ಮದೇ ಅಂತ. ನಿಮಗೂ ಯಾರಿಗಾದರೂ ನನ್ನ ವೀಡಿಯೋಗಳು ಇಷ್ಟ ಆಯ್ತಾ ಇದ್ದರೆ ಒಂಚೂರು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.